ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಸೋದರ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗದ ಆಯೋಗ ವರದಿ ವಿರೋಧಿಸಿ ವೀರಶೈವ ಲಿಂಗಾಯತ ಸಮಾಜದಿಂದ ಸಮಾವೇಶ. ಆಯೋಗ ವರದಿ ಜಾರಿಗೊಳಿಸಿದರೆ ಮತ್ತೆ ತಕ್ಕ ಶಿಕ್ಷೆ. ಕಲ್ಮಠ ಶ್ರೀ ಎಚ್ಚರಿಕೆ. ಹಿಂದುಳಿದ ವರ್ಗ ಆಯೋಗ ಜಾರಿ ವಿರೋಧಿಸಿ ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನಾ ಮೆರವಣಿಗೆ. ಮೇ 5ರಿಂದ ಪರಿಶಿಷ್ಟ ಜಾತಿ ಒಳ ಮೀಸಲು ಜಾತಿ ಸಮೀಕ್ಷೆ. 61 ಕಲಂನಲ್ಲಿ ಮಾದಿಗ ಎಂದು ನಮೂದಿಸಿ. ಮೇ 1ರಿಂದ ಜಾಗೃತಿ ಜಾಥಾ. ಜೆಬಿ ರಾಜು. ಕಾಕರಗಲ್ ಟೋಲ್ ಗೇಟ್ ಧ್ವಂಸ. ಶಾಸಕಿ ಕರಿಯಮ್ಮ ನಾಯಕ್ ಪುತ್ರ ತಮ್ಮ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲು. ದುರುದ್ದೇಶದ್ದು ಎಂ ವಿರೂಪಾಕ್ಷಿ. ಮೇ 5ರಿಂದ ಒಳ ಮೀಸಲು ಜಾರಿಗೆ ಸಮೀಕ್ಷಾ ಕಾರ್ಯದ ತರಬೇತಿ. ಶಿಸ್ತು ಬದ್ಧವಾಗಿ ನಿರ್ವಹಿಸಲು ಎಡಿಸಿ ಶಿವಾನಂದ್ ಭಜಂತ್ರಿ ಸಲಹೆ. ಕಬರಸ್ಥಾನದ ಸಮಾಧಿಗಳ ಧ್ವಂಸ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿ ವಕ್ಫ್ ಬೋರ್ಡ್ಗೆ ದೂರು. ವಾರ್ತೆಗಳ ವಿವರ. ಕಾಂತರಾಜ ವರದಿಯು ದೋಷ ಪೂರಿತವಾಗಿದ್ದು ಸರಿಪಡಿಸಬೇಕಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ಒಳ ಪಂಗಡಗಳನ್ನು ಒಡೆಯುವ ಕೆಲಸ ಸರ್ಕಾರ ಮಾಡುತ್ತಿದ್ದು, ಈ ಹಿಂದೆ ಪಾಠ ಕಲಿಸಲಾಗಿದ್ದರೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಮತ್ತೆ ಪಾಠ ಕಲಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಮಾನವಿ ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದರು. ನಗರದ ಹರ್ಷಿತಾ ಗಾರ್ಡನ್ನಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡ ಅವೈಜ್ಞಾನಿಕ ಅಸಂವಿಧಾನಿಕ ಜಾತಿ ಗಣತಿ ವಿರೋಧಿಸಿ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದರು. ಸರ್ಕಾರದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದೆ. ಸಮಾಜದ ಒಳ ಪಂಗಡಗಳನ್ನು ಚದುರಿಸಿ ಜಾತಿ ಗಣತಿ ಮಾಡಿದ್ದು ಇದು ಅವೈಜ್ಞಾನಿಕವಾಗಿದೆ. ಕಾಂತರಾಜ ವರದಿಗೆ ಅವೈಜ್ಞಾನಿಕವಾಗಿದ್ದು 27% ಜನಸಂಖ್ಯೆಯನ್ನು ಕೇವಲ 60 ಲಕ್ಷಕ್ಕೆ ಇಳಿಸಲಾಗಿದೆ. ಸರ್ಕಾರದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ತುಳಿಯುವ ಕೆಲಸ ಮಾಡಬಾರದು. ಈ ಹಿಂದೆ ವೀರಶೈವ ಲಿಂಗಾಯತ ಬೇರೆ ಅಂದಿದ್ದಕ್ಕೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗಿತ್ತು. ಇದೀಗ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಮತ್ತೆ ಪಾಠ ಕಲಿಯಬೇಕಾದ ಸ್ಥಿತಿ ಬಂದಿದೆ ಎಂದರು. ಸಮಾಜದ ಒಳ ಪಂಗಡಗಳು ಚದುರಿ ಹೋಗದಂತೆ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಮಾಜದ ಮಠಾಧೀಶರು ಲಿಂಗ ಪೂಜೆ ಮಾಡುವ ಮೂಲಕ ಜನ ಜಾಗೃತಿ ಮೂಡಬೇಕಾಗಿದೆ. ಲಿಂಗ ದೀಕ್ಷೆ ಮೂಲಕ ಸಮಾಜದ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದು ತಿಳಿಸಿದರು. ಇಂಥವ್ರು ಏನ್ ಮಾಡ್ತಾರೋ ಇದು ಯಾರಿಂದನೂ ಆಗಲ್ಲ. ವೀರಶೈವ ಧರ್ಮವಾಗಿ ಉಳಿತಾ ಇದೆ. ನೀವೇನು ಜನರು ಕಡಿಮೆ ತೋರಿಸಿರಲ್ಲ, ಭಗವಂತ ನಿಮಗೆ ತಾನಾಗಿ ಶಿಕ್ಷೆ ಕೊಡ್ತಾನಲ್ಲೇ ಮಗನೇ. ಆ ತಾಕತ್ತು ಐತೋ ಇಲ್ವೋ ನೋಡ್ರಿ. ತಪಸ್ಸುಗಳೇನು ಪೂಜೆ ಮಾಡ್ತಿರ್ತಾರಲ್ಲ, ಒಬ್ಬ ಮಹಾನ ತಪಸ್ವಿ ಬಂದು ಮುರಿದ್ಬಿಟ್ರೆ ಮತ್ತೆ ನೀವು ಬೆಳಕಲ್ಲ ಹೋಗ್ತೇವೆ. ಈ ಧರ್ಮವನ್ನು ಯಾರಿಂದಲೂ ಒಯ್ಯೋದಾಗಲ್ಲ. ಧರ್ಮ ಯಶಸ್ವಿ ಆಗ್ತದೆ. ನೀವು ಮಾಡತಕ್ಕಂಥ ಕಾರ್ಯಕ್ಕೆ ಭಗವಂತ ನಾವು ಕೂಡ ನಿಮ್ಮಿಂದಿರ್ತೀವಿ, ಯಶಸ್ವಿ ಆಗ್ತದೆ ಅಂತ ಎರಡು ಮಾತು.
ವೀರಶೈವ ಸಮಾಜ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜವು 27% ಆದರೆ ಸರ್ಕಾರದ ಜಾತಿ ಗಣತಿಯಲ್ಲಿ 11% ಎಂದು ಬಿಂಬಿಸಲಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ಜನಸಂಖ್ಯೆ 2 ಕೋಟಿಗೂ ಅಧಿಕ ಇದೆ. ಆದರೆ ಸರ್ಕಾರ ಒಳ ಪಂಗಡಗಳನ್ನು ಹಂಚಿ ಕೇವಲ 60 ಲಕ್ಷಕ್ಕೆ ತೋರಿಸಿದ್ದಾರೆ ಎಂದರು. ಒಳ ಪಂಗಡಗಳನ್ನು ಹಂಚಿ ಹೋಗುವುದರಿಂದ ಸಂಖ್ಯೆ ಕಡಿಮೆಯಾಗಿ ರಾಜಕೀಯ ಶಕ್ತಿ ಕುಗ್ಗಿಸಲು ಪ್ರಯತ್ನ ನಡೆದಿವೆ. ಇದೇ ಸಮೀಕ್ಷೆ ಅಂಗೀಕಾರವಾದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಮಾರಕವಾಗಲಿದೆ. ವೀರಶೈವ ಲಿಂಗಾಯತ ಒಂದೇ ಎಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ ಎಂದರು. ಇವತ್ತಿನ ದಿವಸ ಸಾಕಷ್ಟು ನಮ್ಮ ಮುಖಂಡರು ಮಾತಾಡಿದ್ರು. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ, ನಾವು 27% ಇದ್ದಂತ ಸಮಾಜ ಇವತ್ತು ಬರೀ 11% ಅಂತ ಬಿಂಬಿಸ್ತಾ ಇದ್ದಾರೆ. ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹಿನ್ನಡೆ. ಇವತ್ತು ನಮ್ಮ ಹಿರಿಯರು ಮಾಡಿದ ಸಮೀಕ್ಷೆ ಪ್ರಕಾರ ನಾವು ಸುಮಾರು 2 ಕೋಟಿ 10 ರಿಂದ 20 ಲಕ್ಷ ಇದ್ದೇವೆ. ಬರೀ ಇಲ್ಲಿ ಮಾತ್ರ ಕೇವಲ 65 ರಿಂದ 70 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ, ನಮ್ಮ ಪಾರ್ಟಿಯ, ನಮ್ಮ ಪಕ್ಷದ, ನಮ್ಮ ಸಮಾಜದ ಒಳ ಪಂಗಡಗಳನ್ನು ಸಪರೇಟ್ ಆಗಿ ತೋರಿಸಿದ್ದಾರೆ. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಒಳ ಪಂಗಡಗಳು ಏನ್ ಮಾಡಿದ್ದಾರೆ, ಬಡಗಿಯನ್ನು ಸಪರೇಟ್ ತೋರಿಸ್ಯಾರ, ಲಾರಿಗಳನ್ನು ಸಪರೇಟ್ ತೋರಿಸ್ಯಾರ, ಇನ್ನೊಬ್ಬರು ಸಪರೇಟ್ ತೋರಿಸಿ ಅದನ್ನ ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ. ಇದನ್ನ ನಾವು ಇವತ್ತು ವಿರೋಧಿಸ್ತಾ ಇದ್ರೆ ಮುಂದಿನ ನಮ್ಮ ಪೀಳಿಗೆ ನಮ್ಮನ್ನು ಶಾಪಿಸ್ತದೆ. ಯಾಕಂದ್ರೆ ಇದರಿಂದ ನಮ್ಮ ರಾಜಕೀಯ ಶಕ್ತಿ ಕಡಿಮೆ ಆಗುತ್ತೆ. ಇಲ್ಲಿ ಸಮಯದಲ್ಲಿ ನನಗನ್ಸುತ್ತೆ 100ಕ್ಕಿಂತ ಹೆಚ್ಚು ಶಾಸಕರಿದ್ದು ಇವತ್ತು ಸುಮಾರು 50ಕ್ಕೆ ಬಂದಿದ್ದೀವಿ. ಬರುವ ದಿನಗಳಲ್ಲಿ ಇದನ್ನ ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ನಮ್ಮ ರಿಸರ್ವೇಶನ್ ಬಂದು ನಮ್ಮ ಶಾಸಕರ ಸಂಖ್ಯೆಯನ್ನು ಕಡಿಮೆ ಆಗುತ್ತೆ, ನಮ್ಮ ಯುವಕರಿಗೆ ಸಿಗ್ತಾ ಇರೋ ಮೀಸಲಾತಿಯನ್ನು ಕಡಿಮೆ ಆಗುತ್ತೆ. ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ರಿ ಸೇರಿ ಹಲವರು ಸಭೆ ಉದ್ದೇಶಿಸಿ ಮಾತನಾಡಿದರು. ಇದರ ಬಗ್ಗೆ ಕಳೆದ ಕ್ಯಾಬಿನೆಟ್ ನಲ್ಲಿಯೂ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ವಾಸ್ತವ ಸ್ಥಿತಿಯನ್ನು ವಿವರಿಸುವಂತ ಕೆಲಸ ನಮ್ಮ ಸಮಾಜದ ಸಚಿವರಿಂದ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲ ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಜೊತೆಗೆ ಮಾತನಾಡಿ ಇದರ ಏನು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ಜೊತೆಗೆ ಇವತ್ತು ವೀರಶೈವ ಸಮಾಜ ಅಂದ್ರೆ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸುವಂತ ಹೋಗುವಂತ ಶಕ್ತಿ ಇರ್ತಕ್ಕಂಥದ್ದು ಅದು ವೀರಶೈವ ಸಮಾಜಕ್ಕೆ ಅಂತ ಹೇಳಿ ಈಗಾಗಲೇ ಎಲ್ಲ ಶಾಸಕರು ಮಂದಟ್ಟು ಮಾಡುವಂತ ಕೆಲಸ ಆಗಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಸುಮಾರು 10 ವರ್ಷದಿಂದ ಈ ವರದಿ ತಯಾರಾಗಿದೆ. ನಮ್ಮ ಸರ್ಕಾರ ಇರ್ಬೋದು, ಕಳೆದ ಬಿಜೆಪಿ ಸರ್ಕಾರ ಇರ್ಬೋದು, ಇವತ್ತು ಯಾವುದೇ ಸರ್ಕಾರಗಳನ್ನ ನಮ್ಮ ಸಮಾಜದ ಬಂಧುಗಳು ಎಲ್ಲ ಸರ್ಕಾರದಲ್ಲಿಗೂ ಇದ್ದಾರೆ. ನಾವು ಯಾರನ್ನ ಟೀಕೆ ಮಾಡಲಿಕ್ಕೆ ಮುಂಚೆ ನಾವೆಲ್ಲರೂ ಇವತ್ತು ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ನಾವು ಒಗ್ಗಟ್ಟಾಗಿ ನಾವು ಇಲ್ಲ ಅಂದ್ರೆ ಇಲ್ಲ. ಇಬ್ಬರು ನಮ್ಮ ಎಮರ್ಜಿಗಳು ಬಂದಿದ್ದಾರೆ. ನಾನು ಅಭಿನಂದಿಸ್ತೇನೆ ಅವರಿಗೆ. ಇಷ್ಟು ಧೈರ್ಯವಾಗಿ ಬಂದಿದ್ದೀರಲ್ಲ, ನನ್ನ ಹೃತ್ಪೂರ್ವಕ ಅಭಿನಂದನೆ. ಕೇಳಿಲ್ಲ ಬಸವರಾಜ್, ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದ್ರೆ ಕೊಡ್ತೀನಿ ಅಂತ. ನೀವೆಲ್ಲ ಶಾಸಕರು ಮಂತ್ರಿಗಳು ಕೊಡ್ತೀವಿ ಅಂದ್ರೆ ಅವರಪ್ಪ ಮಾಡ್ತಾನೆ, ಅವರಪ್ಪ ಮಾಡ್ತಾನ. ಇದಲ್ಲ ಯಾವ್ದಾದ್ರು ಒಂದು ಮಾಡ್ತಾನ. ಈ ಧೈರ್ಯ ನಾವು ತೋರಿಸ್ತೇವೆ ಅನ್ನೋದ್ರಿಂದ ಇವತ್ತು ನಮಗೆ ಇದು ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತು ಈ ದೇಶ ರಾಜ್ಯದಲ್ಲಿ ಒಕ್ಕಲಿಗರನ್ನ ಲಿಂಗಾಯತರ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾರಪ್ಪಗೂ ಸಾಧ್ಯ ಇಲ್ಲ, ಯಾರಪ್ಪಗೂ ಸಾಧ್ಯ ಇಲ್ಲ. ನಾವು ಕೈಗೂಡಿಸಿದಾಗ ಮಾತ್ರ ಮುಖ್ಯಮಂತ್ರಿ ಆಗ್ತೀರಿ. ಅದನ್ನ ನೆನಪಿಡಬೇಕು ಎಲ್ಲ ಪಕ್ಷಗಳು ನೆನಪಿಡಬೇಕು. ಇವತ್ತು ಕಾಲ ಬಂದಿದೆ. ಈಗಾಗಲೇ ಒಕ್ಕಲಿಗ ನಾಯಕರು, ಲಿಂಗಾಯತ ನಾಯಕರು ಸಭೆ ಮಾಡ್ತಾ ಇದ್ದಾರೆ. ಮುಂದೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದು. ಇಷ್ಟಕ್ಕೆ ಎಚ್ಚೆತ್ತುಕೊಂಡು ಈ ಸರ್ಕಾರ ಕ್ರಮ ತಗೋಬೇಕು. ಭಯ ಏನಿದೆ ಅಂದ್ರೆ, ಕೇಂದ್ರ ಸರ್ಕಾರವು ಜಾತಿ ಗಣತಿಯನ್ನು ಒಪ್ಪಿಬಿಟ್ಟಿದೆ. ಜಾತಿ ಗಣತಿ ನಾವು ಮಾಡ್ತೀವಿ ಅಂತ ಅವರ ಪ್ರೇಮದಲ್ಲಿ ಹಾಕಿಬಿಟ್ಟಿದ್ದಾರೆ. ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಭಯ ಇದೆ. ಬೇರೆ ಒತ್ತಡ, ಇಲ್ಲಿ ಮುಖ್ಯಮಂತ್ರಿಗಳ ಒತ್ತಡ ನಮ್ಮವರ. ಇವತ್ತು
ಇಂಥ ಸಂದರ್ಭ ಬಂದಾಗ ಹೋರಾಟ ಅನಿವಾರ್ಯ. ಆದರೂ ಕೂಡ ನಾವು ಯಾಕೆ ಇವರು ಜಾತಿ ಗಣತಿ ಮಾಡ್ತಾರೆ ಅನ್ನೋದು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಸುಮಾರು ನಾನು ಡಾಕ್ಟರ್ ಸಾಹೇಬ್ ಕೇಳಿದೆ, ಹಿಂದಕ್ಕೆ ಯಾವಾಗ ಆಯ್ತಪ್ಪ ನಮ್ಮ ಗಣತಿ ಅಂತ ಕೇಳಿದೆ. ಸುನ್ನಾಪುರ ರೆಡ್ಡಿ ಆಯೋಗ ಅಂತ ಎಷ್ಟು ವರ್ಷ ಆಯ್ತು ಅಂತ ಕೇಳಿದೆ. ಸುಮಾರು 40 years ಸಮೀಪ ಆಯ್ತು. ಆ 40 ವರ್ಷಗಳಲ್ಲಿ ಏನೇನು ಆಗಿದೆ ಎಂಬುದು ಕೂಡ ನಮ್ಮ ಸಮಾಜದ ಮುಖಂಡರು ತಿಳ್ಕೊಳ್ಬೇಕಾಗ್ತದೆ, ಡೆವಲಪ್ಮೆಂಟ್ಸ್ ತಿಳ್ಕೊಬೇಕಾಗ್ತದೆ. ಯಾವ ಸಮಾಜದಲ್ಲಿ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಆಗಿದೆ, ರಿಡಕ್ಷನ್ ಆಗಿದೆ, ಏನಾಗಿದೆ, ಇವೆಲ್ಲ ಬರೋಕ್ಕೆ ಕಾರಣ ಅದೇ ಮುಖ್ಯ. ಇವತ್ತು ಸಾಕಷ್ಟು ಪಾಪ್ಯುಲೇಷನ್ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಾಕಷ್ಟು ಕಡಿಮೆ ಪಾಪ್ಯುಲೇಷನ್ನಲ್ಲಿ ನಾವು ನಮ್ಮ ಮಕ್ಕಳನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ಬೇರೆ ಸಮಾಜದವರು 4, 5, 6, 8 ಅಲ್ಲಿವರೆಗೆ ಅವರು ಮಕ್ಕಳನ್ನು ಹೇಳ್ತಾರೆ. ಇವೆಲ್ಲ ಸಮಸ್ಯೆಗಳು ಬಂದಾಗ ಆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಎಲ್ಲ ನಾಯಕರು ನಾವು ಯಾಕೆ ಹಿಂಗೆ ಮಾಡಬಾರ್ದು, ಯಾಕೆ ಹಿಂಗೆ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಬಂದಾಗ ಇಂಥ ಒಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಾಚಾರ್ಯ ಶಿವಮೂರ್ತಿ ಸ್ವಾಮಿಗಳು, ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಡಿಚೂರು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಎದ್ದರದೊಡ್ಡಿ ಮಹಾಲಿಂಗ ಸ್ವಾಮಿಗಳು, ವಿರೂಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾನವಿ ಶಂಭುಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವೇಶ್ವರ ಮಹಾಸ್ವಾಮಿಗಳು, ಶಮಭೂ ಸೋಮನಾಥ ಮಹಾಸ್ವಾಮಿಗಳು, ಶಾಸಕ ಶಿವರಾಜ್ ಪಾಟೀಲ್, ವೆಂಕಟರಾವ್ ನಾಡಗೌಡ, ಪಂಪನಗೌಡ ಬಾದರ್ರಿ, ಬಸವರಾಜ್ ಪಾಟೀಲ್ ಇಟಗಿ, ಬಸನಗೌಡ ಬ್ಯಾಗವಾಟ್, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದವರು ಭಾಗವಹಿಸಿದರು. ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024ರ ವರದಿಯನ್ನು ಅಂಗೀಕರಿಸಬಾರದೆಂದು ಆಗ್ರಹಿಸಿ ಜಿಲ್ಲಾ ವೀರಶೈವ ಲಿಂಗಾಯತ್ ಸಮಾಜದಿಂದ ನಗರದ ಬೈಪಾಸ್ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯ ವೃತ್ತದಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು 2015ರಲ್ಲಿ ಪ್ರಾರಂಭವಾದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ವರದಿ 2024 ಎಂಬ ಬದಲಾವಣೆಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಎಲ್ಲಿಯೂ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳ ವರದಿಗೆ ಇರುವುದಿಲ್ಲ. ಬದಲಾಗಿ ಜಾತಿಗೆ ಸಂಬಂಧಿಸಿದ ವರದಿ ಮಾತ್ರ ಈ ವರದಿಯಲ್ಲಿದ್ದು, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗಿರದೆ ಜಾತಿ ಗಣತಿಗೆ ಮಾತ್ರ ಸೀಮಿತವಾಗಿದ್ದು, ಇದು ಜಾತಿ ಗಣತಿಯ ವರದಿಯಾಗಿದೆ ಎಂದರು. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು 2015ರಲ್ಲಿ ಪ್ರಾರಂಭವಾದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯು 51 ಮಾನದಂಡಗಳ ಮೇಲೆ ಕಾಲಂವಾರು 54 ಪ್ರಶ್ನಾವಳಿಗಳನ್ನು ಒಳಗೊಂಡ ಸಮೀಕ್ಷೆಯ ನಮೂನೆಯನ್ನು ಬಳಸಿಕೊಂಡು ಪ್ರಾಯೋಗಿಕ ದತ್ತಾಂಶಗಳನ್ನು ಸಂಗ್ರಹಿಸಲಾಗಿದೆ ಎಂಬುದಾಗಿ ವಿವರಿಸಲಾಗಿದೆ. ಅದರಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯು ನೈಜತೆಯಿಂದ ಕೂಡಿರದೆ ಜಾತಿ ಹಾಗೂ ಪ್ರವರ್ಗಕ್ಕೆ, ಅದರಲ್ಲಿಯೂ ವಿಶೇಷವಾಗಿ ಉಪಜಾತಿಗಳ ವಿಂಗಡಣೆ ಮತ್ತು ಕ್ರೋಢೀಕರಣಕ್ಕೆ ಸೀಮಿತವಾದಂತೆ ಆಗಿದೆ. ಪ್ರತಿ 10 ವರ್ಷಗಳ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಾಗಿರುವ ಜಾತಿ ಸಮುದಾಯಗಳನ್ನು ಇಂತಹ ಪಟ್ಟಿಯಿಂದ ಕೈಬಿಡುವ ಅಥವಾ ಹೊಸದಾಗಿ ಸೇರಿಸುವ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಳ್ಳಬಹುದಾಗಿದೆ ಎಂದು ಕೆಎಸ್ಸಿಬಿಸಿ ಅಧಿನಿಯಮ 1995ರ ಪ್ರಕರಣ 2ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 10 ವರ್ಷಗಳಿಗೂ ಹಿಂದಿನ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರದ ಜಾತಿ ಗಣತಿ ವರದಿಯನ್ನು ಈಗ ಪರಿಗಣನೆಗೆ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಒತ್ತಾಯಿಸಿದರು.
गुरु रेणुकाचार्य महाराज की ज्योति बसवेश्वर महाराज की मानव धर्म के धर्मದಿಂದಲೇ ವಿಶ್ವಕ್ಕೆ ವಂದೇ ವಂದೇ बोलो भारत माता की ಚನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನಮ್ಮ ಸಮಾಜದ 61 ಉಪ ಪಂಗಡಗಳನ್ನು ಗುರುತಿಸಿದ್ದು ಅದರಲ್ಲಿ ಶೇಕಡ 17ರಷ್ಟು ಜನಸಂಖ್ಯೆ ಇದ್ದರೂ ಈ ಆಯೋಗ 94 ಉಪ ಪಂಗಡಗಳನ್ನು ಸಮೀಕ್ಷೆಗೆ ಒಳಪಡಿಸಿದ್ದರೂ ವಾಸ್ತವವಾಗಿ 94 ಉಪ ಪಂಗಡಗಳೇ ಇಲ್ಲ. ಶೇಕಡವಾರು 11ಕ್ಕಿಳಿದಿರುವುದು ಸಮೀಕ್ಷೆಯಲ್ಲಿರುವ ದೋಷವನ್ನು ತೋರಿಸುತ್ತದೆ. ವೀರಶೈವ ಲಿಂಗಾಯತ ಉಪ ಪಂಗಡಗಳಿಗಿರುವ ಸುಮಾರು ಉಪ ಪಂಗಡಗಳ ಹೆಸರು ಕೆಟಗರಿ 3B, 2A, ಕೆಟಗರಿ 1A ಮತ್ತು 1B ನಲ್ಲಿ ಇರುತ್ತವೆ. ಆದರೆ ವೀರಶೈವ ಲಿಂಗಾಯತ ಉಪ ಪಂಗಡಗಳಲ್ಲಿ ಸಂಖ್ಯೆಯು ಕಮ್ಮಿ ಇರುತ್ತದೆ. ಹಾಗೆಯೇ ಈ ಮೇಲಿನ ಕೆಟಗರಿಯಲ್ಲಿರುವ ಸಮಾನ ರೂಪದ ಪಂಗಡಗಳಲ್ಲಿಯೂ ಸಹ ಏರಿಕೆಯಾಗಿರುವುದು ಕಂಡು ಬಂದಿರುವುದಿಲ್ಲ ಎಂದು ದೂರಿದರು. ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ಆಯೋಗದ ದತ್ತಾಂಶಗಳನ್ನು ಆಧರಿಸಿ ಸಮೀಕ್ಷೆ ವರದಿಯನ್ನು ನೀಡಿರುತ್ತಾರೆ. ಆದರೆ ಅವರು ಈ ಹಿಂದೆ ಚನ್ನಪ್ಪ ರೆಡ್ಡಿ ಆಯೋಗವು ಅನುಸರಿಸಿದ ನಿಯಮಗಳನ್ನು ಅನುಸರಿಸದೆ ಘೋರ ತಪ್ಪನ್ನು ಮಾಡಿರುತ್ತಾರೆ ಎಂದರು. ಸರ್ಕಾರವು ಯಾವುದೇ ಉದ್ದೇಶದಿಂದ ವರದಿಯನ್ನು ಅಂಗೀಕರಿಸುವ ಹಠಕ್ಕೆ ಬೀಳದೆ ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ನಮ್ಮ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡಬಾರದು. ರಾಯಚೂರು ಜಿಲ್ಲೆಯ ಸಮಸ್ತ ವೀರಶೈವ ಲಿಂಗಾಯತ ಸಮಾಜವು ಕಾಂತರಾಜು ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನು ಅಂಗೀಕರಿಸಬಾರದೆಂದು ಒತ್ತಾಯಿಸಿದರು.
ಈ ಸಂದರ್ಭದಲ್ಲಿ ಸಮಾಜದ ಸ್ವಾಮೀಜಿಗಳಾದ ಮಠಮಾರಿ ಬಿಚ್ಚಾಲಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕಿರ್ರಿ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಚಿಕ್ಕಸುಗೂರು ಚೌಕಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಗಬ್ಬೂರು ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರಪೇಟೆ ಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ನೀಲೋಗಲ್ ಮಠದ ಡಾಕ್ಟರ್ ಚಂದ್ರಶೇಖರ್ ಸ್ವಾಮೀಜಿ, ಡಾಕ್ಟರ್ ನಿಜಾನಂದ ಸ್ವಾಮೀಜಿ, ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಗುರು ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಪಂಚಾಕ್ಷರಿ ಸ್ವಾಮೀಜಿ, ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ರಿ, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಬಸವರಾಜ್ ಪಾಟೀಲ್ ಇಟಗಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಬಸವ ಕೇಂದ್ರ ರಾಚನಗೌಡ ಕೋಳೂರ್, ಕೆಎಂ ಪಾಟೀಲ್, ವೀರನಗೌಡ, ರಾಚನಗೌಡ, ಹರವಿ ನಾಗನಗೌಡ, ಶಿವಶರಣ ರೆಡ್ಡಿ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮೇ 5ರಿಂದ ಜಾತಿ ಗಣತಿ ನಡೆಸಲಿದ್ದು, ಮಾದಿಗ ಸಮುದಾಯ ಜನರು ಬೇರೆ ಬೇರೆ ಉಪಜಾತಿಗಳನ್ನು ನಮೂದಿಸುವ ಬದಲು ಮಾದಿಗ ಎಂದು ನಮೂದಿಸಬೇಕೆಂದು ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಜೆಬಿ ರಾಜು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗೆ ಆಗ್ರಹಿಸಿ ರಾಜ್ಯದಲ್ಲಿ ಹೋರಾಟ ನಡೆದಿದೆ. ಕೊನೆಗೂ ತಾರ್ಕಿಕ ಅಂತ್ಯ ಕಾಣುವ ದಿನಗಳು ಸಮೀಪಿಸಿವೆ. ಮನೆ ಮನೆಗೆ ಬರುವ ಗಣತಿದಾರರಿಗೆ ಕಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಬೇಕಿದೆ. ಬೇರೆ ಬೇರೆ ಉಪಜಾತಿಗಳಿಂದ ಸಮುದಾಯ ಜನರನ್ನು ಕರೆಯಲಾಗುತ್ತಿದ್ದು, ಮಾದಿಗ ಎಂದು ನಮೂದಿಸಿದರೆ ಖಚಿತ ದತ್ತಾಂಶ ಸಂಗ್ರಹಕ್ಕೆ ಸಹಕಾರಿಯಾಗುತ್ತದೆ. ಜಾತಿ ಗಣತಿ ನಡೆಯಲು ಸಮುದಾಯ ಸಂಘಟಕರು ಗ್ರಾಮೀಣ ಪ್ರದೇಶಗಳಲ್ಲಿ ಸರಿಯಾದ ಜಾತಿ ನಮೂದಿಸಲು ಜಾಗೃತಿ ಮೂಡಿಸಲಾಗುತ್ತದೆ. ಮೇ 1ರಂದು ಜಾಗೃತಿ ಜಾಥಾ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳಿಗೆ ತೆರಳಿ ಸಮುದಾಯ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ ಎಂದರು. 7ನೇ ತಾರೀಕುವರೆಗೆ ಮನೆ ಮನೆಗೆ ನಮ್ಮ ಕೋಆರ್ಡಿನೇಟರ್ಸು, ಟೀಚರ್ಸು ಅಂತ ಡೋರ್ ಟು ಡೋರು ಸೆನ್ಸಸ್ ನಡೀತಾ ಇದೆ. ಈ ಸೆನ್ಸಸ್ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಗಳಿಗೆ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ಳಲು ನಮ್ಮ ಮನವಿ ಬಂದಂಥ ಪ್ರತಿಯೊಬ್ಬರು 61ನೇ ಕಾಲಕ್ಕೆ ಸಂಬಂಧಪಟ್ಟ 61 ಕಾಲಂ ನಂಬರ್ 61 ಮಾದಿಗ ಅಂತಕ್ಕಂಥದ್ದನ್ನು ಬಳಸಬೇಕು ಅನ್ನೋದು ಒತ್ತಾಯಿಸ್ತಾ ಇದ್ದೀವಿ. ಯಾಕೆ ಈ ವಿಷಯ ಹೇಳಬೇಕಂತಂದರೆ, ಈಗ ರಾಯಚೂರು ಕೆಲವೊಂದು ವಿಷಯಗಳನ್ನು ನೋಡಿದಾಗ ಹರಿಜನ ಅಂತ ಹೇಳಿದ್ದಾರೆ. ಸೊ ಅದನ್ನು ಅನ್ನೋದು ಶೆಡ್ಯೂಲ್ನಲ್ಲಿ ಕಾಣ್ತಿಲ್ಲ ನಮಗೆ. ಅದು ಸ್ಪೆಸಿಫೈ ಮಾಡಬೇಕು. ಎಕೆ, ಎಡಿ, ಎಎ, ಆದ್ಯಾಂಧ್ರ, ಆದಿದ್ರಾವಿಡ, ಆದ್ಯಾಂಧ್ರ, ಆದಿ ಕರ್ನಾಟಕ ಈ ಥರ ಎಲ್ಲ ಬಳಸುತ್ತಾರೆ. ಈ ಹೆಸರುಗಳನ್ನು ಕಡೆಗಣಿಸಿ ತೆಗೆದಾಕಿ ಸ್ಪೆಸಿಫೈ ಮಾಡಬೇಕು ಅಂತಕ್ಕಂಥ ಸಮುದಾಯದ ಎಲ್ಲ ನನ್ನ ಅನುಕೂಲಗಳಿಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ಆ ಟೀಮ್ ಜೊತೆಯಲ್ಲಿ ಯಾರು ಸೆನ್ಸಸ್ ಹೋಗ್ತಾರೋ ಅವ್ರ ಜೊತೆಯಲ್ಲಿ ನಮ್ಮ ಆರ್ಗನೈಸರ್ಸ್ ಸಂಘಟನೆಗೆ ಸಂಬಂಧಪಟ್ಟಂಥವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ಕೆಲವೊಂದು ಟೀಮ್ಗಳನ್ನು ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮೇ 1ನೇ ತಾರೀಕು ನಾವು ಮಾದಿಗ ಅನ್ನೋ ಶಬ್ದನ, ಮಾದಿಗ ಅನ್ನೋ ಜಾತಿ ಹೆಸರನ್ನ 61 ಕಾಲಂನಲ್ಲಿ ಮೆನ್ಷನ್ ಮಾಡುವಂಥ 1ನೇ ತಾರೀಕು ಜಾಗೃತಿ ಜಾಥಾನ ರಾಯಚೂರಿನಿಂದ ಚಾಲೂ ಮಾಡ್ತೀವಿ. ಜಿಲ್ಲೆಯಾದ್ಯಂತ ಈ ಜಾಥಾ ಹೋಗ್ತಾ ಇರ್ತದೆ. ಆಯಾ ತಾಲೂಕುಗಳಲ್ಲಿ ಕೆಲವೊಂದು ಟೀಮ್ ಆಗಿ ನಾವು
ವಿರೂಪಾಕ್ಷಿ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುವ ಜಾತಿ ಗಣತಿಯಿಂದ ಸಮುದಾಯ ಜನರು ವಂಚಿತರಾಗದಂತೆ ಎಚ್ಚರ ವಹಿಸಬೇಕಿದೆ. ಸಮುದಾಯ ಜನರಿಗೆ ತಿಳುವಳಿಕೆ ನೀಡಲು ಮೇ 1ರಿಂದ ಪ್ರಾರಂಭವಾಗುವ ಜಾಗೃತಿ ಜಾಥಾವನ್ನು ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ ಉದ್ಘಾಟಿಸಲಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗುವ ಜಾಥಾ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಲಿದೆ ಎಂದರು. ರಥಯಾತ್ರೆ ಜಿಲ್ಲೆಗಳು ತಾಲೂಕುಗಳು ಹೋಗ್ತಕ್ಕಂಥದ್ದು. ಈಗ ಹಳ್ಳಿಗಳಿಗೆ ವಾರ್ಡ್ಗಳಲ್ಲಿ, ಈ ಕೆಲವೊಂದು ವಾರ್ಡ್ಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ನಾವು ಆ ಹಳ್ಳಿಗಳಿಗೆ ಪ್ರತ್ಯೇಕವಾಗಿ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಒಂದು ಜಾಥಾವನ್ನು ಅಂಬೇಡ್ಕರ್ ವೃತ್ತದಲ್ಲಿ ಸಂಘಟಕರು ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಆ ಜಾಥಾವನ್ನು ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರ್ತಕ್ಕಂಥ ನರಸಮ್ಮ ಮಾಡಿಗಿರವರು ಉದ್ಘಾಟನೆ ಮಾಡ್ತಾರೆ 1ನೇ ತಾರೀಕಿಗೆ. ಆ ಒಂದು ದಿನ ಕಂಟಿನ್ಯೂ ಆಗಿ 5ನೇ ತಾರೀಕು 6ನೇ 7ನೇ ತಾರೀಕುವರೆಗೆ ಹಳ್ಳಿಯಲ್ಲಿ ಪಾಂಪ್ಲೆಟನ್ನು ಕೊಟ್ಟು, ಕರಪತ್ರವನ್ನು ಕೊಟ್ಟು, ನಾನು ಮಾದಿಗ ಅಂತಕ್ಕಂಥ ಒಂದು ಕ್ಯಾಪ್ಷನ್ ಮೇಲೆ ಪ್ರತಿಯೊಬ್ಬರು ಕೂಡ ಜಾತಿ ಜನಗಣತಿಯಲ್ಲಿ ಮಾದಿಗ ಅಂತಕ್ಕಂಥ ಶಬ್ದವನ್ನೇ ಬಳಸಬೇಕು, ವಾಕ್ಯವನ್ನೇ ಬಳಸಬೇಕು. ಅದನ್ನು ಪರ್ಯಾಯವಾಗಿ ಹರಿಜನ ಹಿರಿಜನ ಬಳಸಬಾರ್ದು ಅಂತಕ್ಕಂಥ ಒಂದು ಅಪೀಲನ್ನು, ಒಂದು ಮನವಿಯನ್ನು ನಾವು ಮಾಡಿಕೊಳ್ಳಿಕ್ಕೆ ಜಾಥಾವನ್ನು ಮಾಡ್ತೀವಿ. 17th ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ. 31ವರೆಗೆ ನಮ್ಗೆ ಆಗಿಲ್ಲ, ಅವ್ರು ಎಲ್ಲಿ ಕೂಡ ಕನ್ವರ್ಟ್ ಆಗಿಲ್ಲ. ಅವ್ರ ಸರ್ಟಿಫಿಕೇಟ್ಸ್ ಕೂಡ ಮಾಡಿ. ನೀವು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ಲ, ನೀವು ಎಲ್ಲಿ ಕೂಡ ಕನ್ವರ್ಟ್ ಆಗಿಲ್ಲ. ಬಹಳ ಲೆಸ್. ಈಗ ನಮಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಕೊಟ್ಟಿಲ್ಲ ಅಂತೇಳಿ ಹಳ್ಳಿಗಳಲ್ಲಿ ಒಂದು ಪ್ರಾರ್ಥನಾ ಮಂದಿರನ ಕಟ್ಕೊಂಡಿರ್ಬೋದು. ಬಟ್ ಇದರ ಸರ್ಟಿಫಿಕೇಟ್ ಮಾತ್ರ ಮಾದಿಗಂತೆ ಇದೆ. ಅಂಬಣ್ಣ ಅರೋಲಿಕರ ಮಾತನಾಡಿ, ಮೇ 5ರಿಂದ ಪ್ರಾರಂಭವಾಗುವ ಜಾತಿ ಗಣತಿ ಮೇ 31ಕ್ಕೆ ಅಂತ್ಯಗೊಳ್ಳುತ್ತದೆ. ಸಮುದಾಯ ಜನರ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಇತರೆ ದಾಖಲೆಗಳನ್ನು ಪರಿಶೀಲಿಸಿ ಉಪಜಾತಿ ನಮೂದಿಸಲಾಗುತ್ತದೆ. ಸುಳ್ಳು ಮಾಹಿತಿ ನೀಡಲು ಅವಕಾಶವೇ ಇಲ್ಲ. ಸಮುದಾಯ ಜನರು ಗೊಂದಲಕ್ಕೆ ಒಳಗಾಗದೆ ಮಾದಿಗ ಎಂದು ನಮೂದಿಸಬೇಕು. ಸಮಾಜದ ಮುಖಂಡರುಗಳು ಸರಿಯಾದ ದಾಖಲೀಕರಣಕ್ಕೆ ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ನರಸಿಂಹಲು ಮಾಡಗಿರಿ, KP ಅನಿಲ್ ಕುಮಾರ್, ನರಸಪ್ಪ ಆಶಾಪುರ್, ಶಂಕರಪ್ಪ ಹೊಸೂರ್ ಸೇರಿ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನ ಕಾಕರಗಲ್ ಟೋಲ್ ಸಂಗ್ರಹ ಪ್ರಾರಂಭವಾಗಿರುವುದನ್ನು ವಿರೋಧಿಸಿ ಜನರು ಪ್ರತಿರೋಧಿಸಿದ್ದಾರೆ. ಆದರೆ ಶಾಸಕಿ ಕರಿಯಮ್ಮ ನಾಯಕ್ ಅವರ ಪುತ್ರ, ತಮ್ಮ ಸೇರಿ 7 ಜನರ ವಿರುದ್ಧ ದುರುದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಲಾಗಿದೆ ಎಂದು JDS ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಾರ್ವಜನಿಕರು ವಿವಿಧ ಸಂಘಟನೆಗಳ ಪ್ರತಿರೋಧದ ಮಧ್ಯೆ ಟೋಲ್ ಸಂಗ್ರಹ ಪ್ರಾರಂಭಿಸಲಾಗಿದೆ. ರಸ್ತೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸದೆ ಶುಲ್ಕ ಸಂಗ್ರಹಿಸುತ್ತಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. 2017ರಲ್ಲಿ ಟೋಲ್ ಗೇಟ್ ಸಂಗ್ರಹಿಸಲು ಆದೇಶಿಸಲಾಗಿದೆ. ಟೆಂಡರ್ ಅವಧಿ ಪೂರ್ಣಗೊಂಡ ನಂತರ ಟೋಲ್ ಸಂಗ್ರಹ ಪ್ರಾರಂಭಿಸಲಾಗಿದೆ. ರಸ್ತೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಪಾದಚಾರಿ ರಸ್ತೆ, ವಾಹನಗಳ ನಿಲುಗಡೆಗೆ ಸ್ಥಳೀಯ ಜನರಿಗೆ ರಸ್ತೆಯೇ ನಿರ್ಮಿಸಿಲ್ಲ. ಆದರೂ ಒಂದೇ ರಸ್ತೆಯಲ್ಲಿ 2 ಕಡೆ ಟೋಲ್ ಸಂಗ್ರಹಿಸುತ್ತಿರುವುದು ನಡೆಯುತ್ತಿದೆ. ರಾಯಚೂರಿನಲ್ಲಿ ನಡೆದ ಮದುವೆ ಸಮಾರಂಭಕ್ಕೆ ಆಗಮಿಸಿ ದೇವದುರ್ಗಕ್ಕೆ ಮರಳಿ ಹೋಗುತ್ತಿರುವಾಗ ಶಾಸಕಿ ಕರಿಯಮ್ಮ ನಾಯಕ್ ಇವರು ಜನರು ಸೇರಿದ್ದನ್ನು ನೋಡಿ ಸ್ಥಳೀಯರೊಂದಿಗೆ ಮಾತನಾಡಿದ್ದಾರೆ. ಅವರು ಪ್ರಾರಂಭದಿಂದಲೂ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸಾರ್ವಜನಿಕರು ಪ್ರತಿರೋಧದಿಂದ ಸ್ಥಳದಲ್ಲಿ ವಾಗ್ವಾದವಾಗಿದೆ. ಆದರೆ ಪೊಲೀಸರು ದುರುದ್ದೇಶಪೂರ್ವಕವಾಗಿ ಶಾಸಕಿ ಪುತ್ರ, ತಮ್ಮ ಸೇರಿ 7 ಜನ ಸಂಬಂಧಿಗಳ ವಿರುದ್ಧ ಕೇಸ್ ದಾಖಲಿಸಿ ತೇಜೋವಧೆ ಮಾಡುವ ಹುನ್ನಾರ ನಡೆದಿದೆ ಎಂದರು. ಸರ್ಕಾರ ಕೂಡಲೇ ಟೋಲ್ ಸಂಗ್ರಹವನ್ನು ಕೈಬಿಡಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗುವುದಾಗಿ ಹೇಳಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಇರಲಾರ್ದಂಥ ಶಾಸಕೀಯ ಸಂಬಂಧಿಕರನ್ನ ಸುಮಾರು 6 ಜನರನ್ನು, ಮಗ, ಅಳಿಯ, ತಮ್ಮ ಎಲ್ಲರೂ ಕೂಡ ಆ ಒಂದು ಕೇಸಿನಲ್ಲಿ ಭಾಗಿ ಮಾಡಿ ಉದ್ದೇಶ ಇಷ್ಟೇ ಇಲ್ಲಿ ಇದನ್ನ ನಿರಂತರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಬಂದ್ ಮಾಡಿದ್ದು ಮಾಡಬೇಕಂತಕ್ಕಂಥದ್ದು ಕೂಡ ನಿರಂತರವಾಗಿ ಹೇಳ್ಕೊಂಡ್ರೆ ಕೂಡ ಇವತ್ತು ನಮ್ಮ ಶಾಸಕಿಯನ್ನ ಉದ್ದೇಶಪೂರ್ವಕವಾಗಿ ಜನಮನ್ನಣೆಯನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಯಮ್ಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಈ ಹಿಂದೆ
ನೇರವಾಗಿ ಅಕ್ರಮ ಮರಳು ಗಣಿಗಾರಿಕೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಶಾಸಕಿಯ ಮೇಲೆ ಹಲವಾರು ಆರೋಪಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಲೂ ಕೂಡ ಈ ಒಂದು ಟೋಲ್ ಗೇಟ್ ಪ್ಲಾಸ್ ಮೇಲೆ ಸಾರ್ವಜನಿಕರಿಗೆ ಒಳ್ಳೆಯದಾಗುವ ದೃಷ್ಟಿಯಿಂದ ಮತ್ತು ಎಲ್ಲ ಸಂಘಟನೆಗಳು ಪ್ರತಿಭಟನೆ ಮಾಡುವ ದೃಷ್ಟಿಯಿಂದ ಇದನ್ನು ಬಂದ್ ಮಾಡಿ ಅಂತಕ್ಕಂಥದ್ದನ್ನು ಧೈರ್ಯವಾಗಿ 7,050 ಕೇಸುಗಳನ್ನಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಹೆದ್ದಾರಿಗಳಿಗೆ ಏನು ಅನುಕೂಲಗಳು ಬೇಕು ಅಂತಕ್ಕಂಥದ್ದು ಮೊನ್ನೆ ತಾನೇ ರಾಜ್ಯ ಹೆದ್ದಾರಿ ಮಂತ್ರಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ರಾಜ್ಯ ಹೆದ್ದಾರಿಗಳಲ್ಲಿ ಯಾವ್ಯಾವ ಸೌಲಭ್ಯಗಳಿರಬೇಕು, ಅಲ್ಲಿ ಗ್ರಾಮಗಳಿದ್ರೆ ಆ ಗ್ರಾಮಗಳಿಗೆ ಯಾವುದೇ ಶುಲ್ಕ ಇಲ್ಲದೇ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಪಾದಾಚಾರಿಗಳಿಗೆ ರಸ್ತೆಯನ್ನು ಕೊಡಬೇಕು, ಟೂ ವೀಲರ್ಸ್ಗಳಿಗೆ ಹೋಗ್ತಕ್ಕಂಥದ್ದಾಗಬೇಕು. ಅದೆಲ್ಲ ಕೂಡ ಇಟ್ಟುಕೊಂಡು ಹೆದ್ದಾರಿಗಳು ಸುಗಮವಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಮಂತ್ರಿ ಕೂಡ ಹೇಳಿರ್ತಕ್ಕಂಥದ್ದು. ಇದನ್ನ ಅವೈಜ್ಞಾನಿಕವಾಗಿ ಇವತ್ತು 2017ರಿಂದ ಆಗಿರ್ತಕ್ಕಂಥದ್ದನ್ನು ಏಕಾಏಕಿ ಮಾಡಿರ್ತಕ್ಕಂಥದ್ದನ್ನು JDS ಉಗ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೆ ಕೂಡ ಟೋಲನ್ನು ಮಾಡಬಾರ್ದು, ಟೋಲನ್ನು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಮೇಲೆ ಆಗಿರ್ತಕ್ಕಂಥ ಕೇಸುಗಳನ್ನು ಹಿಂತೆಗೆದುಕೊಳ್ಬೇಕು, ಯಾವುದೇ ಮುಲಾಜಿಲ್ಲದೆ. ಜೆಡಿಎಸ್ ಮುಖಂಡ ಶರಣಗೌಡ ಸುಂಕೇಶ್ವರಹಾಳ ಮಾತನಾಡಿ, ಈ ಹಿಂದೆ ಶಾಸಕರಾಗಿದ್ದ ಕೆ ಶಿವನ್ಗೌಡ ಅವಧಿಯಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶ ನೀಡಲಾಗಿದೆ. ಜಾಲಹಳ್ಳಿ ಮತ್ತು ಕಾಕರಗಲ್ ಬಳಿ ಟೋಲ್ ಗೇಟ್ ಪ್ರಾರಂಭಿಸಲಾಗಿದೆ. ಆದರೆ ಟೋಲ್ ಶುಲ್ಕವನ್ನು ಸಂಗ್ರಹಿಸಲು ಮಾರ್ಚ್ 25ರಂದು ಟೆಂಡರ್ ಅವಧಿ ಪೂರ್ಣಗೊಂಡಿದೆ. ಬೇರೆ ಟೆಂಡರ್ ನಡೆಯದೆ ಶುಲ್ಕ ಸಂಗ್ರಹಿಸಲಾಗುತ್ತಿದೆ. ಅವೈಜ್ಞಾನಿಕವಾಗಿ ಹಾಗೂ ರಸ್ತೆಯಲ್ಲಿ ಸೌಕರ್ಯ ಒದಗಿಸದೆ ಶುಲ್ಕ ಸಂಗ್ರಹ ಪ್ರಯಾಣಿಕರಿಗೆ ನಿತ್ಯವೂ ಕಿರಿಕಿರಿಯಾಗುತ್ತಿದೆ. ಸಾರ್ವಜನಿಕರ ಪ್ರತಿರೋಧ ಮಧ್ಯೆ ಟೋಲ್ ಸಂಗ್ರಹಿಸುತ್ತಿರುವುದು ಖಂಡನೀಯವಾಗಿದೆ. ಜನರ ಪರವಾಗಿ ಶಾಸಕಿ ಕರಿಯಮ್ಮ ನಾಯಕ್ ಪ್ರಶ್ನಿಸಿದ್ದಾರೆ. ಆದರೆ ಪೊಲೀಸರು ದುರುದ್ದೇಶಪೂರ್ವಕವಾಗಿ ಸಾರ್ವಜನಿಕರ ಮೇಲೆ ಕೇಸ್ ದಾಖಲಿಸಲಾಗಿದೆ ಎಂದರು. ಒಂದೇ ರಸ್ತೆಯಲ್ಲಿ 2 ಕಡೆ ಶುಲ್ಕ ಸಂಗ್ರಹಿಸುವ ಅವಕಾಶ ಕಾನೂನಿನಲ್ಲಿ ಇಲ್ಲ ಎಂದು ಎನ್ ಶಿವಶಂಕರ್ ಹೇಳಿದರು. ರಸ್ತೆ ನಿಯಮಗಳಂತೆ 60 ಕಿಲೋಮೀಟರ್ ಒಳಗೆ 2 ತೆರಿಗೆ ಪಾವತಿಸಬೇಕಾಗುತ್ತದೆ. ಜಾಲಹಳ್ಳಿ ಮತ್ತು ಕಾಕರಗಲ್ನಲ್ಲಿ ಪ್ರಯಾಣಿಕರು 2 ಬಾರಿ ಶುಲ್ಕ ನೀಡಬೇಕೆನ್ನುವ ಕಾನೂನು ವಿರೋಧಿಯಾಗಿದೆ ಎಂದರು. ವೇದಿಕೆಯಲ್ಲಿ ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಸಪ್ಪ ಆಶಾಪುರ್, ಮರೆಣ್ಣ, ಗುರುನಾಥ್ ರೆಡ್ಡಿ, ಚೆನ್ನಪ್ಪ ಇದ್ದರು. ಒಳ ಮೀಸಲಾತಿ ಸಮೀಕ್ಷೆ ಕುರಿತಂತೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳು ತರಬೇತಿಯನ್ನು ಉತ್ತಮವಾಗಿ ಪಡೆದುಕೊಂಡು ತಮಗೆ ನೀಡಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಕ್ರಮ ವಹಿಸಲು ಸರ್ಕಾರದಿಂದ ನಡೆಸಲಾಗುವ ಸಮೀಕ್ಷೆ ಕುರಿತು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಂದ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ತರಬೇತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯು 3 ಹಂತಗಳಲ್ಲಿ ನಡೆಯಲಿದ್ದು, ಮೇ 5ರಿಂದ ಮೇ 17ರವರೆಗೆ ಮೊದಲನೇ ಹಂತದಲ್ಲಿ ಸಮೀಕ್ಷೆದಾರರು ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಬೇಕು. ಎರಡನೇ ಹಂತದ ಸಮೀಕ್ಷೆ ಮೇ 19ರಿಂದ 21ರವರೆಗೆ ಸಮೀಕ್ಷೆ ಬ್ಲಾಕ್ಗಳಲ್ಲಿ ವಿಶೇಷ ಶಿಬಿರಗಳನ್ನು ಕೈಗೊಂಡು ಜೊತೆಗೆ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಿಟ್ಟು ಹೋದ ಪರಿಶಿಷ್ಟ ಜಾತಿ ಕುಟುಂಬಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು. ಈ 2 ಹಂತಗಳನ್ನು ಮೊಬೈಲ್ ಆ್ಯಪ್ನಲ್ಲಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಮೀಕ್ಷೆಗಾಗಿ ನೀಡುವ ಕುಟುಂಬದ ಅನುಸೂಚಿ ಫಾರಂ ಭರ್ತಿ ಮಾಡುವ ವಿಷಯದಲ್ಲಿ ನೀಡಲಾಗುವ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸಮೀಕ್ಷಾ ವ್ಯಾಪ್ತಿಯಲ್ಲಿರುವ ಮನೆಗಳಿಗೆ ಮತದಾರ ಪಟ್ಟಿಯಲ್ಲಿರುವ ಮನೆ ಸಂಖ್ಯೆಗಳ ಆಧಾರದ ಮೇಲೆ ಭೇಟಿ ನೀಡಬೇಕು ಮತ್ತು ಪರಿಶಿಷ್ಟ ಕುಟುಂಬಗಳನ್ನು ಗುರುತಿಸಬೇಕು. ನಗರದ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಗಳ ಮನೆಗಳನ್ನು ಹುಡುಕುವುದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಗಳ ಪ್ರತ್ಯೇಕ ಕೇರಿಗಳಿರುತ್ತವೆ. ಅಲ್ಲಿಗೆ ಹೋಗಿ ಸಮೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಎಂದು ತಿಳಿಸಿದರು. ಅದಾದ ನಂತರ 19/5/2025ರಿಂದ 21/5/2025ರವರೆಗೆ
ಎರಡನೇ ಹಂತದ ಗಣತಿ. ಮೊದಲನೇ ಹಂತದೊಳಗೆ ನೀವು ಮನೆಗೆ ಹೋಗಿ ಭೇಟಿ ಮಾಡ್ತೀರಿ. ಎರಡನೇ ಹಂತದೊಳಗೆ ಶಿಬಿರಗಳನ್ನ ಅಲ್ಲೇ ಶಿಬಿರಗಳನ್ನ ಎಲ್ಲ ಆಯೋಜಿಸಿ ಬಿಟ್ಟು ಹೋದಂಥ ಜನರಿಗೆ ಅದು ಸರ್ವೆ ಮಾಡ್ತೀರಿ. ಮೂರನೇ ಹಂತ 19ರಿಂದ 23ರವರೆಗೆ ಇದು ಏನದ ಆನ್ಲೈನ್. ಅದರಲ್ಲಿಯೂ ಕೂಡ ವಿಶೇಷ ಶಿಬಿರದಲ್ಲಿ ಕೂಡ ಬಿಟ್ಟು ಹೋದಂಥ ಒಂದೇನು ಜನಗಣತಿ ಅದ, ಅದನ್ನು ಕೂಡ ಅವರು ಆನ್ಲೈನ್ ಮುಖಾಂತರ ಮಾಡಬಹುದು. ಈ 3 ಪೇಜ್ನಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ. ಇದಕ್ಕಾಗಿ 3 ಜನ, ಇಬ್ಬರು ಜನರಲ್ ಟ್ರೈನರು, ಒಬ್ಬರು ಟೆಕ್ನಿಕಲ್ ಟ್ರೈನರ್, ಸುಮೇಶ್ ಬಂದಾರಲ್ರಿ. ಆಮೇಲೆ ಅದ್ರ ಜೊತೆಗೆ ನಾವೆಲ್ಲ ಒಂದು ಕೈಪಿಡಿ ಕೊಡ್ತೇವೆ ನಿಮ್ಗೆ. ಅದ ಬೈಬಲ್, ಅದ್ರಾಗ ಏನದಲ್ಲ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ತಾವೆಲ್ಲ ಇಲೆಕ್ಷನ್ ಮಾಡಿರಿ. ಇಲೆಕ್ಷನ್ ವಿಷಯದಾಗ ಹೇಗಿರ್ತದ ಅದೇ ರೀತಿ ಇಲ್ಲಿ. ಯಾಕಂದ್ರೆ ನೀವು ಏನು ನಮ್ದೇನೋ ಒಂದು ಹ್ಯಾಬಿಟ್ ಅಂದ್ರೆ ಯಾರು ಏನೋ ಹೇಳ್ತಾರೋ ಅದನ್ನು ಮಾಡೋಕೆ ಶುರು ಮಾಡಿಬಿಡ್ತೇವೆ ನಾವು. ಅದು ಹಂಗಲ್ಲ ಹಿಂಗಂತ ಹೇಳಿದ ತಕ್ಷಣ ಅವು ಇರ್ಬೋದು ಅಂತೇಳಿ. ಅವ್ರು ತಪ್ಪು ಹೇಳಿರ್ಬೋದು, ನಾನು ತಪ್ಪು ಹೇಳ್ಬೋದು. ಯಾಕಂದ್ರೆ ನೆನಪಿರೋದಿಲ್ಲ. ಅದಕ್ಕೆ ತಾವೇನು ಮಾಡ್ಬೇಕಂದ್ರೆ ಕೈಪಿಡಿ ಒಳಗೆ ಏನದ ಅದನ್ನು ಕಂಪಲ್ಸರಿ ಪಾಲನೆ ಮಾಡ್ಬೇಕು. ರಿಟರ್ನ್ದೊಳಗೆ ಕುಟುಂಬ ಸದಸ್ಯರು ಮಾಹಿತಿಯನ್ನು ನೀಡುವಾಗ ತಾಳ್ಮೆಯಿಂದ ಸಮೀಕ್ಷೆದಾರರು ವರ್ತಿಸಬೇಕು. ಅವರು ನೀಡುವ ಮಾಹಿತಿಗಳನ್ನು ಸರಿಯಾಗಿ ದಾಖಲು ಮಾಡಬೇಕು. ಅವರು ಉತ್ತರಿಸುವ ಮೊದಲೇ ಇತರೆ ಅಂಶಗಳ ಪ್ರಶ್ನೆಗಳನ್ನು ಕೇಳಬಾರದು. ಸದಸ್ಯರು ನೀಡುವ ಮಾಹಿತಿಯನ್ನು ನಮೂನೆ 3ರಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಹಾಗೂ ನಿಗದಿತ ಕೋಡ್ ಸಂಖ್ಯೆಗಳ ಪ್ರಕಾರ ಮೊಬೈಲ್ ಆ್ಯಪ್ನಲ್ಲಿ ನಮೂದಿಸಬೇಕು ಎಂದರು. ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳು ಮೇ 2, 3ರಂದು ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸಮೀಕ್ಷೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ತಿಳಿಸಿದರು. ತರಬೇತಿಯನ್ನು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ ಸದಾಶಿವಪ್ಪ ನೀಡಿದರು. ಈ ಸಂದರ್ಭದಲ್ಲಿ ಲಿಂಗಸೂಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಲಶೆಟ್ಟಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚಿದಾನಂದಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ತಾಲೂಕುಗಳ ತಹಶೀಲ್ದಾರರು, ತಾಲೂಕು ಪಂಚಾಯತ್ ಇಒಗಳು ಉಪಸ್ಥಿತರಿದ್ದರು. ಕಬರಸ್ತಾನ್ ಗೋಡೆಯನ್ನು ಎತ್ತರಗೊಳಿಸುವುದಾಗಿ ಹೇಳಿ ಸಮಾಧಿಗಳನ್ನು ಧ್ವಂಸಗೊಳಿಸಿ ಜೊತೆಗೆ ಬಯಾನ್ ವೇಳೆ ಕೋಮು ಗಲಭೆಗೆ ಸೃಷ್ಟಿಯಾಗುವ ರೀತಿಯಲ್ಲಿ ಮಾತನಾಡಿದ ನಗರದ ವಾರ್ಡ್ ನಂಬರ್ 26ರ ಬೇಸ್ತವಾರಪೇಟೆ ಲೋಹರ್ವಾಡಿ ಮಜೀದ್ ಎ ಬಿಬಿ ಹಲಿಮಾ ಮಜೀದ್ ಇಮಾಮ್ ಮುಬಲ್ಲಿಗ್ ಜಾಫರ್ ಖಾನ್ ಹಾಗೂ ಇವರ ಮಗನನ್ನು ಮಜೀದ್ನಿಂದ ತೆಗೆದುಹಾಕುವಂತೆ ಬಡಾವಣೆಯ ಸಾರ್ವಜನಿಕರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ನಗರದ ವಾರ್ಡ್ ನಂಬರ್ 26 ಬೇಸ್ತವಾರಪೇಟೆ ಮಸ್ಜಿದ್ ಎ ಲೋಹರವಾಡಿ ಮಸ್ಜಿದ್ ಎ ಬಿಬಿ ಹಲೀಂ ಮಸೀದ್ನ ಇಮಾಮ್ ಮುಬಲ್ಲಿಗ್ ಜಾಫರ್ ಖಾನ್ ಇವರು ಮಸ್ಜಿದ್ನ ಮಾಜಿ ಅಧ್ಯಕ್ಷರಾದ ಕಬರಸ್ತಾನ್ ಕಾಂಪೌಂಡ್ ಗೋಡೆಯನ್ನು ಎತ್ತರ ಮಾಡುವುದಾಗಿ ಹೇಳಿ 2024ರ ಡಿಸೆಂಬರ್ 24ರಂದು ಕಾಂಪೌಂಡ್ ಗೋಡೆಯಿಂದ ಮಸ್ಜಿದ್ ವರೆಗಿನ ಎಲ್ಲ ಸಮಾಧಿಗಳನ್ನು ಜೆಸಿಬಿಯಿಂದ ಧ್ವಂಸಗೊಳಿಸಿ ನೆಲಸಮಗೊಳಿಸಿ ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿದ್ದಾರೆ ಹಾಗೂ ಶುಕ್ರವಾರದ ಜುಮ್ಮಾ ನಮಾಜ್ ಬಯಾನ್ನಲ್ಲಿ ಪ್ರಚೋದನಾಕಾರಿ ಹಾಗೂ ಕೋಮು ಗಲಭೆ ಸೃಷ್ಟಿಯಾಗುವಂತಹ ಬಯಾನ್ ಮಾಡಿ ಅಂತಹ ಬಯಾನ್ ವಿಡಿಯೋಗಳನ್ನು ರಾಯಚೂರು KA36 ಇವರ ಸ್ವಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿ ಸಾರ್ವಜನಿಕರಿಗೆ ಕೋಮು ಗಲಭೆಯಾಗುವಂತಹ ಪ್ರಸಂಗವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ದೂರಿದರು. जाफर मुबल्लिग मुर्दाबाद 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 जाफर मुबल्लिग मुर्दाबाद 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 हमारे खबरों को शहीद करने वाला जाफर मुबल्लिग मुर्दाबाद मुर्दाबाद मुर्दाबाद
ಮಸೀದ್ನಲ್ಲಿ ಜುಮ್ಮಾ ನಮಾಜ್ ಸರಿಯಾದ ಸಮಯಕ್ಕೆ ಮಾಡದೆ ತಮ್ಮ ಮನಸ್ಸಿಗೆ ಬಂದಂತೆ ಬಯಾನ್ ಮಾಡಿ ನಿಗದಿತ ಸಮಯಕ್ಕೆ ಜುಮ್ಮಾ ನಮಾಜ್ ಮಾಡದೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ತಮ್ಮ ಮನಸ್ಸಿಗೆ ಬಂದಾಗ ನಮಾಜ್ ಮಾಡಿಸುತ್ತಾರೆ. ಈ ಮಸೀದ್ಗೆ ಯಾವುದೋ ಒಂದು ಸಂಘಟನೆಯ ಶಾಖೆಯನ್ನಾಗಿ ಮಾಡಿ ಸದರಿ ಸಂಘಟನೆಯ ಚಿಹ್ನೆಯನ್ನು ರಾಯಚೂರು KA36 ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ಗೆ ಬಳಸಿಕೊಡುತ್ತಿದ್ದಾರೆ. ಮೇಲಾಗಿ ಮಸ್ಜಿದ್ನ ಹೆಸರು ಬಳಸಿಕೊಂಡು ಯಾರಿಗೂ ಹೇಳದೆ ಕೇಳದೆ ತಮ್ಮ ಮನಸ್ಸಿಗೆ ಬಂದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಚಂದ ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ. ಕೂಡಲೇ ಮುಬಲ್ಲಿಗ್ ಜಾತರ್ ಖಾನ್ ಇವರು ಸಮಾಧಿಗಳನ್ನು ಧ್ವಂಸಗೊಳಿಸಿ ನಿರ್ಮಿಸಿರುವ ಜೂವನ್ನು ತೆರವುಗೊಳಿಸಿ ಸಮಾಧಿಗಳನ್ನಾಗಿ ಇರಿಸಿ ಮುಬಲ್ಲಿ ಪಾಪರ್ಖಾನೆ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಜಾಫರ್ ಖಾನ್ ಹಾಗೂ ಇವರ ಮಗನನ್ನು ಸಿದರಿ ಮಸ್ಜಿದ್ನಿಂದ ತೆಗೆದುಹಾಕಿ ಒಳ್ಳೆಯ ಹಾಫೀಜ್ರನ್ನು ನೇಮಕ ಮಾಡಬೇಕು. ಒಂದು ವೇಳೆ ತಾವುಗಳು ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಈ ಬಗ್ಗೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗುವುದೆಂದು ಎಚ್ಚರಿಸಿದರು. ದಿನಾಂಕ 24/12/2024 ಈಗಲೇ ಇರುವ ಕಂಪೌಂಡ್ ಗೋಡೆಯನ್ನು ಈಗಿನ ಎಲ್ಲ ಸಮಾಧಿಗಳು ಜೆಸಿಬಿಯಿಂದ ಧ್ವಂಸಗೊಳಿಸಿ ನೆಲಸಮಗೊಳಿಸಲಾಗಿದೆ. तम पहले इमामत से काट देना था, उसके ऊपर क्रिमिनल केस बुक करना था साहब. अगर नहीं बोले साहब आने वाले दिनों में है ना सब भूख हड़ताल करने का हमारे को है ना चांस दिए देता साहब. और उसको है ना एक राजकीय व्यक्ति कांग्रेस उसको सपोर्ट है साहब. अगर आने वाले दिनों में अगर है ना वो उसका भी खबर अगर मरा तो राजकीय व्यक्ति उसको जो सपोर्ट कर रहा आने वाले दिनों में उसका भी खबर मिटाता साहब. अगर ऐसे लोगों को काटना साहब, इसलिए सब आपसे गुजारिश करें उसके जल्द से जल्द है ना क्रिमिनल मुकदमा होना और है ना वक्फ चेयरमैन साहब को भी आप नॉलेज में लाना. और जितने भी यहाँ है ना जो कांग्रेस लीडर है और जो कांग्रेस गवर्नमेंट में जो काम हुआ साहब ये खबरा मिटाने का बीजेपी गवर्नमेंट में नहीं हुआ. लाख दर्जे है ना बीजेपी गवर्नमेंट में वक्फ है ना चेयरमैन थे ना हमारे क्या बोलते हैं मुख्तार साहब है ना, ये काम नहीं हुए. ये गवर्नमेंट में है ना फरीदोलाना केस में काम हुआ से ये बहुत शर्म की बात है साहब. शेम है साहब कांग्रेस सरकार. उसलिए है ना सब जल्द से जल्द इसके ऊपर कार्रवाई करना इंशाल्लाह. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಖಾಜಾ ವಲಿ, ಮೀರ್ ಪಾಷಾ, ರಹೀಂ, MD ಜಿಲಾನಿ, ಮೊಹಮ್ಮದ್ ಇಮ್ರಾನ್, ಸೈಯದ್ ಶೇರು ಮಿಯಾ, MD ಶೇಖ್ ನಜೀರ್, ಜಲಾಲುದ್ದೀನ್, ಹಾಜಿ ಮಸ್ತಾನ್, ಫಾರೂಕ್, ಮುಬೀನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗದ ಆಯೋಗ ವರದಿ ವಿರೋಧಿಸಿ ವೀರಶೈವ ಲಿಂಗಾಯತ ಸಮಾಜದಿಂದ ಸಮಾವೇಶ. ಆಯೋಗ ವರದಿ ಜಾರಿಗೊಳಿಸಿದರೆ ಮತ್ತೆ ತಕ್ಕ ಶಿಕ್ಷೆ. ಕಲ್ಮಠ ಶ್ರೀ ಎಚ್ಚರಿಕೆ. ಹಿಂದುಳಿದ ವರ್ಗ ಆಯೋಗ ಜಾರಿ ವಿರೋಧಿಸಿ ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನಾ ಮೆರವಣಿಗೆ. ಮೇ 5ರಿಂದ ಪರಿಶಿಷ್ಟ ಜಾತಿ ಒಳ ಮೀಸಲು ಜಾತಿ ಸಮೀಕ್ಷೆ. 61 ಕಲಂನಲ್ಲಿ ಮಾದಿಗ ಎಂದು ನಮೂದಿಸಿ. ಮೇ 1ರಿಂದ ಜಾಗೃತಿ ಜಾಥಾ. JB ರಾಜು. ಕಾಕರಗಲ್ ಟೋಲ್ ಗೇಟ್ ಧ್ವಂಸ. ಶಾಸಕಿ ಕರಿಯಮ್ಮ ನಾಯಕ್ ಪುತ್ರ ತಮ್ಮ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲು. ದುರುದ್ದೇಶದ್ದು ಎಂ ವಿರೂಪಾಕ್ಷಿ. ಮೇ 5ರಿಂದ ಒಳ ಮೀಸಲು ಜಾರಿಗೆ ಸಮೀಕ್ಷಾ ಕಾರ್ಯದ ತರಬೇತಿ. ಶಿಸ್ತು ಬದ್ಧವಾಗಿ ನಿರ್ವಹಿಸಲು ADC ಶಿವಾನಂದ್ ಭಜಂತ್ರಿ ಸಲಹೆ. ಕಬರಸ್ಥಾನದ ಸಮಾಧಿಗಳ ಧ್ವಂಸ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿ ವಕ್ಫ್ ಬೋರ್ಡ್ಗೆ ದೂರು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.